ವತ್ಸಲ ಏನು ಮಾಡ್ತಾ ಇದೀಯಾ? ದೀಪು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಕಾರ್ಯ ಮಾಡಲೇಬೇಕು. ತಾಯಿಯಾಗಿ ಮಗಳು ಕಳ್ಕೊಂಡಿರೋ ದುಃಖ ಏನು ಅಂತ ತಂದೆಯಾಗಿ ನನಗೆ ಅರ್ಥ ಆಗುತ್ತೆ. ಆದರೆ ಸಮಾಧಾನ ಮಾಡ್ಕೋ, ಅಳಿಯಂದ್ರು ಇದೆಲ್ಲ ಮಾಡೋದು ಬೇಡ ಅಂತ ಹೇಳಲಿಲ್ವಾ? ಅವ್ರು ಹೇಳ್ತಾರೆ ಅಂತ ಮಾಡದೇ ಇರೋಕ್ಕಾಗಲ್ಲ. ನೀವು ಸುಮ್ಮನೆ ಇರಿ. ಅಣ್ಣ, ಅದಕ್ಕೆಗೂ ಸಮಾಧಾನ ಆಗಬೇಕು, ದೀಪನ ಆತ್ಮಕ್ಕೂ ಶಾಂತಿ ಸಿಗಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕಣ್ಣ. ನೋಡು ಸಲ, ನನಗೆ ಇದನ್ನೆಲ್ಲ ನೋಡೋಕ್ಕಾಗ್ತಾ ಇಲ್ಲ. ನಿನಗೆ ಈಗ ಆಗಿರೋ ದುಃಖನೇ ಸಾಕು. ನೀವ್ಯಾರೂ ಬರಬೇಡಿ, ನಾನೇ ಇದನ್ನ ಹೊರಗಡೆ ಇಟ್ಟು ಬರ್ತೇನೆ. ವತ್ಸಲನ ಸಮಾಧಾನಕ್ಕೆ ಇದನ್ನ ನಾನು ಕಾಗೆಗಳಿಗಿಡ್ತೀನಿ ಅಂತ ಬಂದೆ. ಹಾಗೆ ಮಾಡಿದ್ರೆ ದೀಪನ್ಗೆ ಮೋಸ ಮಾಡಿದಾಗುತ್ತೆ. ಬೇಡ. ಕ್ಷಮಿಸಪ್ಪ ಭಗವಂತ. ದೀಪ, ಇಷ್ಟು ದಿನ ಒಂದು ಅಧ್ಯಾಯ ಆದರೆ ಇನ್ಮೇಲೆ ಇದು ನಿನಗೆ ಹೊಸ ಅಧ್ಯಾಯ. ನೀನು ಚಿರು ಮನಸ್ಸನ್ನು ಗೆಲ್ಲೋದ್ರ ಜೊತೆಗೆ ಸೌಂದರ್ಯ ನಂತರಂಗಕ್ಕೆ ಕೈ ಹಾಕಿ ಅವ್ರ ಮನಸ್ಸಲ್ಲಿ ಎಷ್ಟು ಕೆಟ್ಟ ಉದ್ದೇಶ ಇದೆ ಅನ್ನೋದನ್ನು ನೀನು ಎಲ್ಲರ ಮುಂದೆ ಅನಾವರಣ ಮಾಡಬೇಕು. ದೀಪನ್ ಕಳ್ಕೊಂಡು ಚಿರು ಯಾವ ಸ್ಥಿತಿಲಿ ಇರ್ತಾನೆ ಅಂತ ನಿನಗೆ ಗೊತ್ತು. ಪರಿಸ್ಥಿತಿ ನೋಡಿಕೊಂಡು ನೀನೇ ಎಲ್ಲ ನಿಭಾಯಿಸ್ಬೇಕು. ಓ ಅಕ್ಕ, ನನ್ನಿಂದ ಅವ್ರನ್ನ ನೋಡೋಕ್ಕೆ ಆಗ್ತಿಲ್ಲ. ಅವ್ರು ನನ್ನ ಮೇಲೆ ಇಟ್ಟಿದ್ದ ಪ್ರೀತಿ, ಅವ್ರು ಆಡ್ತಿರೋ ರೀತಿ ಎಲ್ಲ ನೋಡಿದ್ರೆ ಇದು ಮುಂದೆ ನಂಗೊಂದು ದೊಡ್ಡ ಸವಾಲಾಗಿ ಪರಿಣಾಮಿಸುತ್ತೆ ಅಂತ ಅನಿಸ್ತಿದೆ. ಆದರೆ ನೀನು ಇವಾಗ ಇದನ್ನೆಲ್ಲ ಸ್ವೀಕರಿಸಲೇಬೇಕು. ಬೇರೆ ಚಾಯ್ಸ್ ಇಲ್ಲ ನಿನಗೆ. ಇಷ್ಟು ದಿನ ಚಿರು ಅವ್ರ ಅತ್ತಿಗೆಗೆ ಅಡ್ಡಿಯಾಗಿದ್ದ ದೀಪ ಪ್ರಪಂಚ ದೃಷ್ಟಿಲಿ ಇವಾಗಿಲ್ಲ. ಇನ್ನೇನಿದ್ರು ದಿಶಾಗೆ ನೀನು ಮುನ್ನುಗ್ಗಬೇಕು. ಅದು ಏನಾದರೂ ಆಗಲಿ ಅಕ್ಕ, ನನ್ನ ಸೌಂದರ್ಯನ ಧೈರ್ಯದಿಂದ ಎದುರಿಸ್ತೀನಿ. ಇಷ್ಟು ದಿನ ನನ್ನ ಕಾಲಿಗೆ ಚುಚ್ಕೋತಾ ಇದ್ದಿದ್ದು ಮುಳ್ಳನ್ನ ಬುಡದ ಸಮೇತ ಕಿತ್ತು ಬಿಸಾಕಿದ್ದಾಯ್ತು. ಇನ್ನು ನನ್ನ ದಾರಿಗೆ ಯಾರೂ ಅಡ್ಡ ಬರಲ್ಲ. ಇನ್ನೇನಿದ್ರು ಬರೀ ಸಕ್ಸಸ್. ಆದರೆ ನಮ್ಮ ಚಿರು ಮನಸ್ಸಲ್ಲಿ ಇನ್ನೂ ಗಟ್ಟಿಯಾಗಿ ಬೇರೂರಿರೋ ಆ ದೀಪನ್ನ ಕಿತ್ತಾಕಿ ದಿಶನ್ನ ತಂದು ಕೂರಿಸ್ಬೇಕು. ಪಾಪ ದೀಪ ಇರೋಷ್ಟು ದಿನ ಬಾಯ್ ಪಡ್ಕೊಂಡು ನನ್ನ ಹತ್ರ ಚಾಲೆಂಜ್ ಮಾಡ್ತಾ ಇದ್ಲು. ಆದರೆ ಸತ್ತ ಮೇಲೆ ಕರೆಕ್ಟಾಗಿ ಶ್ರದ್ಧಾಂಜಲಿನೂ ಮಾಡೋಕ್ಕಾಗಲಿಲ್ಲ. ಹಾಯ್ ಪಿಟಿ ಹರ್. ಮೇಕಪ್ ಯಾಕೋ ಓವರ್ ಆಯ್ತಾ? ಓಕೆ, ಪರವಾಗಿಲ್ಲ. ಚಿರು ಮುಂದೆ ಸ್ವಲ್ಪ ಡಲ್ಲಾಗಿ ಆ್ಯಕ್ಟ್ ಮಾಡಿದ್ರೆ ಸಾಕು. ಸೌಂದರ್ಯ, ಏನು ತುಂಬ ಖುಷಿಲಿರೋ ಆಗಿದೆ? ಖುಷಿನಾ? ನನಗೆ ಆ ಖುಷಿ. ಪಾಪ ದೀಪ ಇಲ್ಲ ಅನ್ನೋ ನೋವು ನನಗೆ ತುಂಬ ಕಾಡ್ತಿದೆ ಅಣ್ಣ. ಆದರೆ ಏನು ಮಾಡೋದು, ಅವಳಿಲ್ಲ ಅಂತ ದಿನ ಹತ್ಕೊಂಡು ಕೂರೋಕ್ಕಾಗತ್ತಾ? ನನಗ್ಯಾಕೋ ದೀಪನ್ ಸಾವಿನ ಹಿಂದೆ ನಮ್ಮವ್ರದ್ದೇ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿನಗೇನು ಅನಿಸುತ್ತೆ? ಯಾರಿಗೆ ಗೊತ್ತಣ್ಣ, ಅವಳು ಯಾರ್ಯಾರ ಜೊತೆ ದ್ವೇಷ ಕಟ್ಕೊಂಡಿದ್ಲೋ ಏನು, ಅವಳು ಮಾಡಿದ ತಪ್ಪಿಂದಾನೋ ಅಥವಾ ಅವಳ ಹಣೆ ಬರನೇ ಸರಿ ಇರ್ಲಿಲ್ವೋ, ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ಜೀವ ಕಳ್ಕೊಂಡು. ಸರಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಮುಂದೆ ಅಂದರೆ ಅಂದರೆ ದೀಪನ್ ಸಾವಿನ ಬಗ್ಗೆ ನಿನಗೇನು ಗೊತ್ತಿಲ್ಲ ಅಂತ ಆಯಿತು. ನನಗೇನು ಗೊತ್ತಿರುತ್ತೆ? ಅಲ್ಲ, ಇನ್ನೂ ತಿಳ್ಕೊಳ್ಳೋದೇನಿದೆ?
ಸರಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಏನು ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಾ? ಯಾವ ವಿಚಾರ? ಅದೇ ಚಿರು ಭವಿಷ್ಯದ ಬಗ್ಗೆ. ಈಗ ನಾನು ಏನೂ ಮಾಡಲ್ಲ ಅಣ್ಣ. ಮೊದಲು ದೀಪ ಇಲ್ಲ ಅನ್ನೋ ನೋವಲ್ಲಿರೋ ಚಿರುನ ಸಮಾಧಾನ ಮಾಡಿ ಆಮೇಲೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಎಂಥ ಛತ್ರಿ ಇರಬೇಡ ಇವಳು. ಮಾಡೋದೆಲ್ಲ ಮಾಡಿ ಏನೂ ಆಗೇ ಇಲ್ಲ ಅಂತ ನಾಟಕ ಮಾಡ್ಕೊಂಡು ಓಡಾಡ್ತಿದ್ದಾಳೆ. ನಿನ್ನ ಯಾಕಾದರೂ ನನ್ನ ತಂಗಿಯಾಗಿ ಸಿಗ್ತೋ ಗೊತ್ತಿಲ್ಲ. ಕರ್ಮಕ್ಕೆ ಗಂಟು ಬಿದ್ದಿದೆಯಾ. ಅನ್ಯಾಯವಾಗಿ ದೀಪನ್ ಜೀವ ಬಲಿ ತಗೊಂಡಿಲ್ಲ. ಆ ದೇವ್ರು ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಗಲಿ ಅಂತ ದಿನಾ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತಿಂಡಿ ತಿನ್ನಿ ಅದಕ್ಕೆ. ಬೇಡ. ಗೊತ್ತಲ್ಲ, ತಿಂಡಿ ತಿನ್ನು. ಎಷ್ಟು ದಿನ ಅಂತ ಹೀಗೆ ಉಪವಾಸ ಇರ್ತೀಯಾ? ದೀಪು ವಾಪಸ್ ಬರೋವರೆಗೂ. ದೀಪು ನಮ್ಮ ಜೊತೆ ಇಲ್ಲ ಅಂತ ನಿನ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಸ್ವಲ್ಪ ತಿನ್ನಿ ಅದಕ್ಕೆ. ಬೇಡ ಅಂತ ಹೇಳಿದ್ಮೇಲೆ ನೀವು ತಿನ್ನಿ.